ನಮಸ್ಕಾರ ರಾಕರ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ನಮ್ಮೂರಲ್ಲಿ ಒಂದು ಜಾತ್ರೆ ಇತ್ತು. ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ವಿ. ಹಂಗೆ ನಿಮಗೂ ಸ್ವಲ್ಪ ತೋರ್ಸೋಣ ನಮ್ಮೂರನ್ನ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಹರಕೆ ಬ್ಯಾಲೆನ್ಸ್ ಇತ್ತು, ಹಂಗಾಗಿ ತೀರ್ಸೋಣ ಅಂತ ಬಂದೆ. ಯಾರಿರಲಿ ಬಿಡಲಿ, ಮಾಡ್ಕೊಂಡಿರೋ ಹರಕೆ ತೀರಿಸ್ಬೇಕಲ್ಲ, ಅದಕ್ಕೆ ಹರಕೆ ತೀರ್ಸೋಗೋಣ ಅಂತ ಬಂದಿದ್ದೆ. ಈ ಜಾತ್ರೆ ಬಂದು ಸಗಣಿ ರಂಗನಾಥ ಸ್ವಾಮಿ ಜಾತ್ರೆ ಅಂತ ಚಿಕ್ಕಮಂಗ್ಳೂರು ಹತ್ರ ಸಕ್ರಾಪಟ್ಟಣ ಅನ್ನೋ ಊರಲ್ಲಿ ಗ್ರ್ಯಾಂಡಾಗಿ ನಡೆಯುತ್ತೆ. ನೀವು ಜಾತ್ರೆಗೆ ಬಂದಿದ್ರೆ ಕಮೆಂಟ್ ಮಾಡಿ. ಮನೆಯಲ್ಲಿರೋ ದೇವ್ರುಗಳಿಗೆ ಕೈ ಮುಗಿಯೋದು ಬಿಟ್ಟು ಬೆಟ್ಟದ ಮೇಲೆ ಇರೋ ದೇವ್ರಿಗೆ ಕೈ ಮುಗಿಗೆ ಹೋಗ್ತಿದ್ದೀವಿ. ಮನೆಯಲ್ಲೇ ಇರೋ ದೇವ್ರುಗಳು ಅಂದರೆ ದೇವ್ರ ಮನೇಲಿ ಇಟ್ಟಿರೋ ದೇವ್ರುಗಳಲ್ಲ, ನಮ್ಮ ತಂದೆ ತಾಯಿನೇ ದೇವ್ರುಗಳು. ಹತ್ತಕ್ಕಾಗ್ದಲೇ ವಾಪಸ್ ಹೋಗ್ತಾ ಇದ್ದಾರೆ ನೋಡಿ. ಅಣ್ಣ, ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಬಿಸಿಲಲ್ಲಿ ಎಲ್ಲ ಹತ್ತಕ್ಕಾಗುತ್ತೆ? ಬೆಳಗ್ಗೆ ಬೇಗ ಬಂದರೆ ಒಂದು 6-6:30 ಬಂದರೆ ಆರಾಮಾಗಿ ಹತ್ಬೋದು. ಇನ್ನೂ ತುಂಬ ದೂರ ಬೆಟ್ಟ ಹತ್ತಬೇಕು, ಬನ್ನಿ ಹೋಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಲೈಫ್ ಎಷ್ಟು ಬ್ಯೂಟಿಫುಲ್ ಅಲ್ಲ. ಮನೇಲಿದ್ದಾಗ ಯಾವ ಕಷ್ಟಗಳು ಗೊತ್ತಾಗಲ್ಲ, ಅದೇ ಹೊರಗೆ ಹೋದರೆ ದುಡ್ಡಿನ ಬೆಲೆ, ಊಟದ ಬೆಲೆ ಗೊತ್ತಾಗುತ್ತೆ. ಮನೇಲಿ ಅಮ್ಮ ಊಟಕ್ಕೆ ಕರೆದಾಗ ಹೋಗಮ್ಮ, ಬೇಡ ಹಿಂಗಂತಿರ್ತೀವಿ. ಹೊರಗೆ ಹೋದ ತಿಂದ ಉಂಡ ಅಂತ ಕೇಳೋಕ್ಕೂ ಯಾರೂ ಗತಿ ಇರಲ್ಲ. ಮನೇಲಿದ್ದಾಗ ಅಪ್ಪ ತಂದಾಕೋರೋ ದುಡ್ದಾಕೋರೋ ಶೋಕಿ ಮಾಡ್ಕೊಂಡು ಬಟ್ಟೆ ಶೂ ಅವು ಇವು ಹಾಕೊಂಡು ಓಡಾಡ್ತಿದ್ವಿ. ಹೊರಗೆ ಬಂದಮೇಲೆ ಗೊತ್ತಾಗುತ್ತೆ 10 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ. ಅವಾಗ ಅಂದರೆ ಬೇಕಾಬಿಟ್ಟು ಖರ್ಚು ಮಾಡ್ತಾಯಿದ್ದು. ಇವಾಗ ಅಂದರೆ ನಾವು ದುಡ್ದಿರೋ ದುಡ್ಡಲ್ವಾ, ಅದಕ್ಕೆ 10 ರೂಪಾಯಿ ಖರ್ಚು ಮಾಡಬೇಕು ಅಂದರೆ 100 ಸತಿ ಯೋಚನೆ ಮಾಡಬೇಕು. ಆವಾಗ ಅಂದರೆ ಸುಮ್ಮನೆ ಒಟ್ರಾಸೆ ಖರ್ಚು ಮಾಡ್ತಾ ಇದ್ದು. ಇವಾಗ ಗೊತ್ತಾಗುತ್ತೆ, ದುಡ್ದಾಗಲೇ ದುಡ್ಡಿನ ಬೆಲೆ ಗೊತ್ತಾಗೋದು. ಏನಂತೀರಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಣ್ಣ ಪ್ರಯತ್ನ. ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇದೇನಪ್ಪ ಇಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀನಿ. ನೋಡಿದ ಮೇಲೆ ಗೊತ್ತಾಯಿತು, ಮಜ್ಜಿಗೆ ಮಾರ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ತನಕನೂ ಮಜ್ಜಿಗೆ ತಂದಿದ್ದಾರೆ ನೋಡಿ. ಹೊಟ್ಟೆಪಾಟಿಗೆ ಏನೇನು ಮಾಡ್ತಾರೆ ಜನ. ತಪ್ಪೇನಿಲ್ಲ, ಒಳ್ಳೆ ಕೆಲಸನೇ ಪಾಪ. ಅವ್ರು ಅಲ್ಲಿಂದ ಹೊತ್ಕೊಬಂದು ಇಲ್ಲಿ ತನಕ ಬಂದು ತಗೊಬಂದು ಮಾರ್ತಾ ಇದ್ದಾರೆ. ಬಟ್ ಏನು ಬೇಜಾರಾಗಿದ್ದು ಅಂದರೆ ಅಲ್ಲಲ್ಲೇ ಪ್ಲಾಸ್ಟಿಕ್ ಬಾಟಲ್ಸು, ಮಜ್ಜಿಗೆ ಪ್ಯಾಕೆಟ್ಸು, ಚಿಪ್ಸು ಹಿಂಗೆ ಬೆಟ್ಟ ಹತ್ತಕ್ಕೆ ಬಂದವರು ತಗೊಬಂದ್ಬಿಟ್ಟು ತಿಂದ್ಬಿಟ್ಟು ಅಲ್ಲೇ ಎಸ್ತಿ ಹೋಗ್ತಾರೆ. ಈಗ ಪ್ರಾಣಿಗಳು ಬರ್ತಾ ಇರ್ತವೆ, ಪಾಪ ಅವು ತಿಂದು ಡೈಜೆಸ್ಟ್ ಆಗಲ್ಲ, ಸತ್ತೋಗ್ತವೆ. ಬೆಟ್ಟ ಹತ್ತಕ್ಕೆ ಬಂದವರಿಗೂ ಅರ್ಥ ಆಗಬೇಕು, ಪ್ರಾಣಿಗಳು ನಮ್ಮಂಗೆ ಒಂದು ಜೀವ. ಅವಕ್ಕೆ ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗಲ್ಲ. ಏನೋ ಹುಲ್ಲು ತಿನ್ಬೇಕಾರೋ ಮತ್ತೊಂದು ತಿನ್ಬೇಕಾರೋ ಮಿಸ್ಸಾಗಿ ತಿಂದ್ಬಿಟ್ಟು ಅವು ಡೈಜೆಸ್ಟ್ ಆಗಲ್ಲ, ಸತ್ತೋಗ್ತವೆ. ಅದಕ್ಕೆ ನಾವು ಮನುಷ್ಯರ ಮೇಲೆ ಸ್ವಲ್ಪ ಬುದ್ಧಿ ಇರೋರಲ್ವ, ಆದಷ್ಟು ಅವಾಯ್ಡ್ ಮಾಡಬೇಕು. ತಗೊಬಂದಿದ್ದನ್ನ ನಾವೇ ಹಂಗೆ ವಾಪಸ್ ತಗೊಂಡು ಹೋಗ್ಬೇಕು. ಡಸ್ಟ್ಬಿನ್ನು ಅಂತ ಕಡೆ ಹಾಕಬೇಕು. ನೇಚರ್ ಕೊಟ್ಟಿರೋದು ದೇವ್ರ ಕೆಲಸ, ಉಳಿಸ್ಕೊಳ್ಳೋದು ನಮ್ಮ ಕೆಲಸ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಇನ್ನು ಮುಂದಿನ ಸಲ ಯಾರಾದರೂ ಹಿಂಗೆ ಎಲ್ಲಾದರೂ ಫಾರೆಸ್ಟ್ ಏರಿಯಾ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡಿ. ನೇಚರು ಚೆನ್ನಾಗಿರುತ್ತೆ, ಪ್ರಾಣಿಗಳಿಗೂ ತೊಂದರೆ ಆಗಲ್ಲ. ಆದಷ್ಟು ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ಕು ಬಾಟಲ್ಸು, ಪೇಪರ್ಸು ಎಲ್ಲ ಅವಾಯ್ಡ್ ಮಾಡಿ ಅಷ್ಟೇ. ಅಷ್ಟೊಂದು ಜನ ಇಲ್ಲ, ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಆದರೂ ಹೆವಿ ಬಿಸಿಲು. ಇದು ಜಲ ಅಂತ ತೀರ್ಥ ಥರ ಮನೆಗೂ ತಗೊಂಡೋಗ್ತಾರೆ, ಮನೆಯಲ್ಲೂ ಹಾಕ್ತಾರೆ. ಬನ್ನಿ, ಇನ್ನೂ 3/4 ವಾಸಿ ಹತ್ತಿದ್ದೀವಿ, ಇನ್ನೊಂದು 1/4 ವಾಸಿ ಇದೆ. ಹೋಗೋಣ ಬೇಗ ಬೇಗ. ಹಿಂಗೆ ಸುಧಾರಿಸ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಒಬ್ಬರು ಅಣ್ಣ ಪರಿಚಯ ಆದರು, ಅರಸೀಕೆರೆಯಿಂದ ಬಂದಿದ್ದಾರಂತೆ. ಲವ್ ಮಾಡಬೇಕಾದ್ರೆ ಅರ್ಕೆ ಹೊತ್ಕೊಂಡಿದ್ರಂತೆ, ಅದಕ್ಕೆ ಬಂದಿದ್ದಾರೆ. ಆದರೆ ಆ ಹುಡುಗಿ ಜಾತಿ ಮನೆ ಒಪ್ಪಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರಂತೆ. ಲವ್ ಮಾಡಬೇಕಾದ್ರೆ ಜಾತಿ ನೋಡಲ್ಲ, ಮನೆಯವ್ರನ್ನ ಕೇಳಲ್ಲ, ಮಾಡಿಬಿಡ್ತಾರೆ. ಹಿಂಗೆ ಹುಡುಗರ ಜೀವನದಲ್ಲಿ ಆಟ ಆಡ್ಬಿಡ್ತಾರೆ. ಹಿಂಗೆ ಯಾರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರದ್ದು ಒಂದು ಮನಸ್ಸು ಹೊಡೆದೋದ್ರೆ ಅವ್ರ ಫ್ಯಾಮಿಲಿಗೆ ಹೆವಿ ಇಂಪ್ಯಾಕ್ಟ್ ಆಗುತ್ತೆ. ಲವ್ ಮಾಡಿದ್ಮೇಲೆ ಎಷ್ಟೇ ಕಷ್ಟ ಆದರೂ ಮನೆಯವ್ರನ್ನ ಒಪ್ಪಿಸಿ ಜೊತೇಲಿ ಬಾಳ್ವೆ ಮಾಡಬೇಕಷ್ಟೆ. ನೋಡ್ರಿ, ಅಂತೂ ಮೇಲ್ಗಡೆ ರೀಚ್ ಆದ್ವಿ, ದೇವ್ರ ದರ್ಶನ ಮಾಡ್ಕೊಂಡ್ವಿ. ನೋಡಿ ಮೇಲ್ಗಡೆ ಹೆಂಗಿದೆ ಅಂತ ದೇವಸ್ಥಾನ ಎಲ್ಲ. ಇದು ನೋಡಿ, ಬೆಟ್ಟದ ತುದಿಯಿಂದ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೇಚರು. ಇಲ್ಲಿ ಬಂದವರು ಅವ್ರ ಆಸೆ, ಅವ್ರು ಇಷ್ಟಪಟ್ಟಿದ್ದು ಈಡೇರಲಿ ಅಂದ್ಬಿಟ್ಟು ಈ ಥರ ಕಲ್ಲಲ್ಲಿ ಸಣ್ಣ ಕಲ್ಲಲ್ಲಿ ಸ್ಟೆಪ್ ವೈಸ್ ಕಟ್ಬಿಟ್ಟು ಹೋಗ್ತಾರೆ. ಏನೋ ಒಂದು ನಂಬಿಕೆ, ಭಾವನೆ. ನೀವು ಬಂದಾಗ ನಿಮ್ಮ ಆಸೆ ಬೇಡ್ಕೊಂಡು ಕಟ್ಟೋಗಿ. ನಮ್ಮ ಇಂಕೆರೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ.
ದಿಸ್ ಇಸ್ ಫಾರ್ ಯು. ಒತ್ತಿಲ್ಲದ ಹೊತ್ತು ತುತ್ತಿಲ್ಲದೆ ನಿಂತು ಕಾದಿದ್ದೆ ನಿನಗಾಗಿ, ಯಾಕೆ ಏಳು ಯಾಕೆ ಏಳು ಯಾಕೆ. ಹಾಣೆಯ ಇಟ್ಟು ಭಾಷೆಯ ಕೊಟ್ಟು ಹಿಂದಿಂದೆ ಬಂದಿದ್ದು